ಏನಂತಂದ್ರೆ ಕೇಳಿಕ್ಕೆ ನೋಡ್ಲಿಕ್ಕೆ ಇದು ಹೆಂಗಪ್ಪ ಸ್ಟೋರಿ ಕೋಳಿದು ಹೇಳಿರ್ತಾಳಲ್ಲ ಆಕಿ ಅಂತ ಅನ್ನಿಸ್ತದ. ಇದೊಂಥರ ಕೋಳಿ ಸ್ಟೋರಿ ಅದ, ಬಟ್ ನಮಗೆ ಭಾಳ ರಿಲೇಟೆಡ್ ಅದ ನಮ್ಮ ಜೀವನಕ್ಕೆ, ನಮ್ಮ ಡೇ ಟು ಡೇ ಲೈಫ್ ಒಳಗೆ ಈಗಿನ ಜಮಾನದಾಗ ಏನೇನು ನಡೆದಾವ ಇದಕ್ಕೆಲ್ಲ ಭಾಳ ಏನಂತಾರೆ ಹತ್ತಿರ ಹತ್ತಿರದ ಸ್ಟೋರಿ. ಏನದಂತಂದ್ರೆ ಕೋಳಿ ಇರ್ತಾವಲ್ಲ, ಕೋಳಿ ಸ್ಟೋರಿ ಇದೆ ಆ್ಯಕ್ಚುಲಿ. ಕೋಳಿಗಳು ಭಾಳ ಒಂದು ಗುಂಪು ಇರ್ತದೆ, ಚಂದ ಇರ್ತದೆ. ಭಾಳ ಗುಂಪು ಕೋಳಿಗಳು ಮೊಟ್ಟೆ ಇಟ್ಕೋತಾ ಅವು ಮರಿಗಳಿಗೆ ಕಾಳುಗಳು ಹಾಕೋತಾ ಅವ್ರದ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡು ಚಂದಿಗೆ ಇರ್ತಾವೆ. ಚಂದಿಗೆ ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ಅವರೇ ತಾಯಿ ತಂದೆ ಕೋಳಿಗಳು ಪಕ್ಷಿಗಳ ಒಳಗೆ ಬಂದು ಒಳಗೆ ಎಲ್ಲ ಚಂದ ಇರ್ತಾವೆ. ಭಾಳ ಹಿಂಗೆ ಚಂದ ನಡೆದಿರ್ತದೆ ಅವ್ರದ್ದೆಲ್ಲ ಜೀವನ, ಕೋಳಿಗಳ ಜೀವನ. ಒಂದು ದಿವಸ ಏನಾಗ್ತದೆ, ಅವರಲ್ಲೇ ಒಬ್ಬ ತಂಗಿ ಕೋಳಿಗೆ ಏನಾಗ್ತದೆ, ಹಾವು ಕಚ್ಚಿಬಿಡ್ತದೆ. ಹಾವು ಕಚ್ಚಿಬಿಡೋಣ ಅದು ಕೋಳಿ ಬಂದು ಹೇಳ್ತದೆ, ಹಿಂಗೆ ನಾ ಹಾರಾಡ್ಕೊತ ಹೋಗ್ಲಾಗತ್ತಿದೆ, ಹಾವು ಬಂದು ಕಚ್ಚುತ್ತೆ ನನ್ನ ಕಾಲಿಗೆ ಅಂತ ಹೇಳ್ತದೆ ಅದು ಕೋಳಿ. ಪಾಪ ತಂಗಿ ಕೋಳಿ ಎಲ್ಲರ ಮುಂದೆ ಬಂದು ಹೇಳ್ಕೊಳ್ಳೋಣ. ಇವರೆಲ್ಲರೂ ಅಯ್ಯೋ ಹಾವು ಕಚ್ಚುತ್ತೆ ನಿನಗೆ, ನೀ ಒಂದು ವೇಳೆ ಯಾರಿಗೇನ ಕುಕ್ಕದಿ ಅಂತಂದ್ರೆ ಮತ್ತು ನಮಗೂ ಎಲ್ಲ ವಿಷಯ ಸ್ಪ್ರೆಡ್ ಆಗ್ತದೆ, ನೀ ಇಲ್ಲಿಂದ ದೂರ ಹೋಗ್ಬಿಡು ಅಂತ ಹೇಳ್ಬಿಡ್ತಾರೆ ಪಾಪ. ಅದಕ್ಕೊಂಥರ ಆಗ್ಬಿಡ್ತದೆ, ಏನಪ್ಪ ಹೆಂಗೆ ಅಂದ್ರಲ್ಲ ನನಗೆ, ಅದಕ್ಕೆ ಹಾವು ಕಚ್ಚಿತ್ತು ಮಾಡ್ತು ಅದು ಏನಷ್ಟು ತ್ರಾಸ ಆಗಲಿಲ್ಲ ಅದಕ್ಕೆ. ಇವರೆಲ್ಲ ಹಿಂಗೆ ನೀ ಕುಕ್ಕದಿ ನಮ್ಗಂದ್ರೆ ನಮಗೂ ಈ ವಿಷಯ ಸ್ಪ್ರೆಡ್ ಆಗ್ತದೆ, ನೀ ಇಲ್ಲಿಂದ ಹೋಗು ಅಂತಂದ್ರಲ್ಲ ಅಂತ ಹೇಳಿದ್ರೆ ಒಂಥರ ಏನೋ ಮನ್ಸಿಗೆ ಬೇಜಾರಾದಂಗೆ ಆಗ್ತದೆ. ಅದು ಏನು ಮಾಡ್ತದೆ, ಹೋಗ್ಲಿ ಬಿಡು ನನ್ನಿಂದ ಇವ್ರ ಜೀವಾರ ಉಳಿಲಿ, ಹೋದ್ರೆ ನನ್ನದೇ ಜೀವ ಹೋಗಲಿ, ಸತ್ರ ನಾನೇ ಸಾಯ್ಲಿ ಅಂತೇಳಿ ಏನು ಮಾಡ್ತದೆ, ಹಾವು ಕಚ್ಚಿದ ಕುಂಟು ಕಾಲು ತಗೊಂಡು ಕುಂಟ್ಕೋತಾ ಭಾಳ ದೂರದ ಊರಿಗೆ ಹೋಗಿ ಜೀವನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಅದ್ರದ್ದು ಅನಾರೋಗ್ಯ ಅದೆಲ್ಲ ಸ್ವಲ್ಪ ದಿವಸದಾಗ ವಾಸಿ ಆಗ್ತದೆ ಅನ್ಕೋ. ಸ್ವಲ್ಪ ವಾಸಿ ಆಗ್ತಾ ಹೋಗ್ತದೆ, ಬೇರೆ ಊರಿಗೆ ಹೋಗೋಣ. ಅದು ಅಲ್ಲಿ ಬೇರೆ ಊರಿಗೆ ಒಬ್ಬಂಟಿಯಾಗಿ ಜೀವನ ಮಾಡ್ತಿರ್ತದೆ. ಅದು ಕಾಲಿಗೆ ಹಾವು ಕಡ್ದ ಕೋಳಿ ಅದು ಏನು ಮಾಡ್ತದೆ, ಒಂದು ಪಾರಿವಾಳದ ಸಂಘ ಕಟ್ತದೆ ಅಲ್ಲಿ ಆ ಊರಾಗ ಅದು ಎಲ್ಲ ಪಾರಿವಾಳಕ್ಕೆ ಹೇಳ್ತದೆ, ಹಿಂಗೆ ನಾ ಈ ಊರ್ದು ಪಕ್ಷಿ ಅಲ್ಲ ನಾನು, ಈ ಊರ್ದು ಕೋಳಿ ಅಲ್ಲ ನಾನು, ಬೇರೆ ಊರ ಕೋಳಿನ ಆ್ಯಕ್ಚುಲಿ. ನನಗೆ ಹಿಂಗೆ ಹಾವು ಕಚ್ಚಿದಾಗ ನನಗೆ ನನ್ನ ಮನೆಯವರೇ, ನಮ್ಮ ಗುಂಪಿನವರೇ, ನಮ್ಮ ಸಮಾಜದವರೇ ನನಗೆ ಹೊರಗೆ ಹೋಗು ಅಂದ್ಬಿಟ್ರು, ನಾನು ಅದಕ್ಕೆ ಆ ಊರಿಂದ ಈ ಊರಿಗೆ ಬಂದೀನಿ ಅಂತ ಹೇಳ್ತದೆ. ಹೇಳೋಣ ಈ ಪಾರಿವಾಳಗಾದ್ರ ಮೇಲೆ ಏನೋ ಒಂಥರ ಪಾಪ ಅಲ್ಲ, ಹೆಂಗೆ ಮಾಡಿಬಿಟ್ರಿ ಇದಕ್ಕೆ ಅಂತ ಅನ್ನಂಗೆ ಆಗ್ತದೆ. ಇರು ನಿನಗೆ ಈಗ ಹೆಂಗೂ ಸ್ವಲ್ಪ ಆರಾಮಾಗೋದಿಲ್ಲ, ನಾ ಹೆಂಗೂ ಮೆಸೆಂಜರ್ ಇದ್ದೀನಿ. ಪಾರಿವಾಳ ಯಾವತ್ತು ಮೆಸೇಜ್ ಸ್ಪ್ರೆಡ್ ಮಾಡ್ತದಲ್ಲ, ಪಾರಿವಾಳ ಏನಂತದೆ, ನಾನು ಹೆಂಗೂ ಮೆಸೆಂಜರ್ ಇದ್ದೀನಿ, ನಾ ಏನು ಮಾಡ್ತೀನಿ, ನಿಂದು ಈಗಿನ ಸ್ಥಿತಿಗೆ ಹೋಗಿ ನಿಮ್ಮ ಬಂಧು ಬಾಂಧವರಿಗೆ ಹೇಳ್ತೀನಿ, ನಿಮ್ಮ ಮಂದಿ ಮಕ್ಕಳು ಅನ್ಸ್ಕೊಂಡಾರಲ್ಲ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ತಾಯಿ ತಂದೆ ಬಂಧು ಬಳಗ ಅವ್ರಿಗೆಲ್ಲ ಹೋಗಿ ಹೇಳ್ತೀನಿ ಅಂತ ಹೇಳ್ತದೆ. ಈ ಕೋಳಿ ಅಂತದ, ಇರಲಿ ಬಿಡು ಏನು ಹೇಳ್ತಿ, ನನಗೇನು ಅಷ್ಟು ನೀ ಅಲ್ಲಿ ಹೋಗಿ ಹೇಳೋದು ಸಮಂಜಸ ಅಂತ ಅನ್ಸಂಗಿಲ್ಲ ಅಂತ ಇದು ಕೋಳಿ ಪಾಪದ ಅದ್ರದ್ದು ಹೇಳಿರ್ತದೆ. ಅಂದರೂ ಪಾರಿವಾಳಗೆ ಒಂದು ಏನೋ ಇದು ಹೋಗ್ಲಿ ಬಿಡು, ಇದು ಇಲ್ಲಿ ಆರಾಮದ ಅಂತಾರೆ ಗೊತ್ತಾಗಲಿ, ಅವ್ರಿಗೆ ಏನಾರು ಇದ್ರ ಬಗ್ಗೆ ವಿಚಾರ ಮಾಡ್ತಾರೇನೋ ಅಂತ ಅಂದ್ಕೊಂಡಿರ್ತದೆ ಅದು ಪಾರಿವಾಳ. ಅದು ಪಾರಿವಾಳ ಏನು ಮಾಡ್ತದೆ, ಹೋಗಿ ಈ ಕೋಳಿ ಯಾವ ಊರಿಂದ ಬಂತಲ್ಲ ಆ ಊರಿಗೆ ಅದೇ ಕುಟುಂಬಕ್ಕೆ ಹೋಗಿ, ಹಿಂಗೆ ನಿಮ್ಮ ತಂಗಿ ಇದ್ದಳಲ್ಲ ಕೋಳಿ, ಆಕಿ ಕಾಲಿಗೆ ಪೆಟ್ಟು ಮಾಡ್ಕೊಂಡಳಲ್ಲ, ಆಕಿ ನಮ್ಮ ಊರಿಗೆ ಬಂದು ಈಗ ನೆಲೆಸ್ಯಾಳ, ನಮ್ಮ ಊರೊಳಗೆ ನೆಲೆಸ್ಯಾಳ, ಆಕಿನ ಕಾಲಿನ ಅಷ್ಟು ಗಾಯ ಆಗಿಲ್ಲ, ಸ್ವಲ್ಪ ವಾಸಿ ಆಗ್ಯದ ಆಕಿಂದು ಇದು ಎಲ್ಲ ಅಂತ ಹೇಳ್ತದೆ. ಹೇಳೋಣೇನಂತಾರೆ, ಹೌದೇನು, ಹೌದು ಇರಲಿ ಬಿಡು, ಚಂದ ಇದ್ದಾಳಂದ್ರೆ ಸಾಕು, ಅಷ್ಟೇ ಇರಲಿ ಅನ್ನಂಗೆ ಮಾತಾಡ್ಬಿಡ್ತಾರೆ ಅದಕ್ಕೆ ಪಾರಿವಾಳಕ್ಕೆ. ಅದು ಪಾರಿವಾಳ ನೀವು ಬಂದು ನೋಡ್ತಿದ್ರೆ ನೋಡ್ಬೋದು, ಆಕಿ ನಮ್ಮ ಊರೊಳಗೇನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಈ ಊರ್ದವ್ರು ಯಾಕೆ ಬಂದಿರಿ ಆ ಊರ್ದವ್ರು ಯಾಕೆ ಬಂದಿರಿ ಅಂತೇಳಿ ಬಂದರೆ ಬರ್ಬೋದು, ನೀವು ಬಂದು ಆಕಿಗೆ ಮಾತಾಡಿಸಿ ನೋಡಿ ಮಾಡಿ ಹೋಗ್ಬೋದು ಅಂತ ಹೇಳ್ತದೆ ಪಾರಿವಾಳ. ಅವರು ಕಿವಿ ಒಳಗೆ ಬಿತ್ತೋ ಇಲ್ಲೋ ಅನ್ನಂಗೆ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಆ ಪಾರಿವಾಳ ಅಲ್ಲಿಂದ ಮತ್ತೆ ಹಾರ್ಕೊಂಡು ಬರ್ತದೆ. ಈ ಕೋಳಿ ಮುಂದೆಲ್ಲ ಹೇಳ್ತದೆ, ನೋಡು ನಿನ್ನ ಫ್ಯಾಮ್ಲಿ ಮೆಂಬರ್ಸಿಗೆ ನಾ ಎಲ್ಲ ಹೇಳೀನಿ, ಬರ್ಬೋದ್ನು ಅಂತ ಹೇಳೀನಿ, ಸ್ವಾಗತ ಮಾಡೀನಿ ಅವ್ರಿಗೆ, ನಿನ್ಗೆ ಬಂದು ನೋಡಲಿ ಹೋಗಲಿ ಅಂತ. ಅವರು ಏನೋ ಅಸಡ್ಡೆ ಮಾಡ್ದಂಗೆ ಮಾಡಿದ್ರು ನೋಡು ಅಂತ ಇದು ಪಾರಿವಾಳ ಆ ಕೋಳಿ ಮುಂದೆ ಹೇಳ್ತದೆ. ಹೇಳೋಣ ಆ ಕೋಳಿಗೆ ಏನು ಅನ್ಸ್ತದೆ, ಪಾಪ ನಾನು ಹೆಂಗೆ ಮಾಡಿದ್ರಲ್ಲ ಅನ್ನಂಗೆ ಆಗ್ಬಿಡ್ತದೆ ಅದಕ್ಕೆ. ಒಂಥರ ಬ್ಯಾಡ್ ಫೀಲ್ ಆಗ್ತದೆ, ಏನಪ್ಪ ಏನು ತಾಯಿ ಏನು ತಂದೆ ಏನು ಅಕ್ಕ ಏನು ತಮ್ಮ ಏನು ಅಣ್ಣ ಏನು ತಂಗಿ ಎಲ್ಲರಿಗೆ ಹೆಂಗೆ ಮಾಡಿದ್ರಲ್ಲ, ನನಗೆ ಆರಾಮಿಲ್ಲ ಅಂದ್ರೆ ನನಗೆ ಹಿಂಗೆ ಮಾಡಿದ್ರಲ್ಲ ಅನ್ನಂಗೆ. ಅದಕ್ಕೆ ಹಾವು ಕಡ್ದದ ನೋವಿನಕ್ಕಿಂತ ತನ್ನವರೇ ಅನ್ನಿಸ್ಕೊಂಡವರು ದ್ರೋಹ ಬಗ್ದದ್ದು ಅದಕ್ಕೆ ಭಾಳ ಪೆಟ್ಟಾಗ್ತದೆ, ಮಾನಸಿಕವಾಗಿ ಅದು ಭಾಳ ಕೂಗುತ್ತದೆ ಕೋಳಿ. ಅದಕ್ಕೇನು ಅನಿಸ್ಬಿಡ್ತದ, ಏನಪ್ಪ ನನ್ನ ಬದುಕು ಅಂತದು ಇನ್ನೂ ಸ್ವಲ್ಪ ದಿವಸ ಬದುಕೋ ಕೋಳಿ ಸಾಯೋ ಸ್ಥಿತಿಗೆ ಬಂದುಬಿಡ್ತದೆ. ಅದಕ್ಕೇನು ಹಾವಿನ ವಿಷಯ ಏನು ಇರಂಗಿಲ್ಲ ಅದಕ್ಕೆ,
ಏನಾಗ್ಬಿಡ್ತದೆ ಅದಕ್ಕೆ ಮಾನಸಿಕವಾಗಿ ಅಂದ್ರೆ ನನ್ನವರೇ ಅನ್ಸ್ಕೊಂಡವ್ರು ನಾನು ಹಿಂಗೆ ಮಾಡಿದ್ರಲ್ಲಪ್ಪ ನಂಗೆ ದೂರ ಇಟ್ಟಿರಲ್ಲ ನನಗೆ ಕೆಟ್ಟ ಸಮಯಕ್ಕೆ ಅನ್ನೋದೊಂದು ಭಾಳ ಅದಕ್ಕೆ ಫೀಲ್ ಆಗ್ತದೆ. ಅದೇನು ಮಾಡ್ತದೆ ಆ ಕರುಗಳ್ಗೆ ಸಾಯೋ ಹಂತಕ್ಕೆ ಬರ್ತದೆ. ಸಾಯೋ ಹಂತಕ್ಕಂದ್ರೆ ಇನ್ನೇನು ಅದು ಪ್ರಾಣ ಬಿಡಬೇಕು ಅನ್ನೋ ಸ್ಟೇಜಿಗೆ ಬರ್ತದೆ. ಮತ್ತು ಆ ಪಾರಿವಾಳ ಬಂದು ಅದಕ್ಕೆ ನೋಡ್ತದೆ, ಏನು ನಿನ್ನ ಸ್ಥಿತಿಗತಿ, ಏನು ನಿನಗೆ ಬೇಕು ಬೇಡಗಳು ಹೇಳು ನನ್ನ ಮುಂದೆ ಅಂತ ಅದು ಕೇಳ್ತದೆ. ಕೇಳೋಣ, ಏನೂ ಇಲ್ಲ, ನಾ ಈಗ ಸಾಯ್ಲಿಕ್ಕೆ ಬಂದೀನಿ, ಮತ್ತು ನನಗೇನು ಒಂದು ವ್ಯಾಮೋಹ ಹೋಗಲ್ಲಾಗ್ಯದ, ನನ್ನವ್ರು ಬಂದು ನನಗೆ ನೋಡ್ತಾರೇನೋ ಅನ್ನಂಗೆ ಆಗ್ಯದ ನನ್ನ ಮನಸ್ಸಿಗೆ, ಇದೊಂದು ಸಲ ನನ್ನ ಈ ಸ್ಥಿತಿ ಅಂತ ಹೋಗಿ ಹೇಳ್ತೇನೋ ಅಂತ ಅದು ಕೋಳಿ ರಿಕ್ವೆಸ್ಟ್ ಮಾಡ್ಕೊತದ ಪಾರಿವಾಳ ಮುಂದೆ. ಮತ್ತು ಈ ಪಾರಿವಾಳಗೆ ಅದ್ರ ಬಗ್ಗೆ ಕನಿಕರ ಹುಟ್ಟಿ ಈ ಸಲ ಒಂದು ಸ್ವಲ್ಪ ಚಂದ ಹೇಳಿದ್ರಾಯ್ತಪ್ಪ ಅಂಥೇಳಿ ಮತ್ತೆ ಹೋಗ್ತದೆ. ಹೋಗಿ ನೋಡ್ರಿ ನಿಮ್ಮ ಕೋಳಿ ನಿಮ್ಮ ತಂಗಿ ಹಿಂಗೆ ಭಾಳ ಪರಿಸ್ಥಿತಿ ಹದಗೆಟ್ಟದಕ್ಕೆಂದು ಇನ್ನೇನು ಇವತ್ತು ನಾಳೆ ನಂಗೆ ಸಾಯ್ತಿರ್ತಾಳಾಕಿ, ಸಾಯಬಹುದು, ಬರ್ರಿ ಈಗ ಇರೋ ತನಕ ಬರ್ರಿ, ಆಕಿಂದ ಏನು ಮನಸ್ಸಿಂದ ಇದು ಅದಕ್ಕೆ ಕೇಳ್ಕೊರಿ, ಪಾಪ ಒಂದೆರಡು ದಿವಸ ಆಕಿ ಜೊತೆಗೆ ಇರ್ರಿ, ಆ ಕೋಳಿ ಜೊತೆ ನೀವು ಜೀವನ ಮಾಡಿರಿ, ಆಕಿ ಅಲ್ಲೇ ಇದ್ರ ಮನಸ್ಸೆಲ್ಲ ದೇಹ ಎಲ್ಲ ಇರಲೇ ಇರ್ತದೆ ಅದರದ್ದು, ನೋಡ್ರಿ ಸ್ವಲ್ಪ ಬಂದು ಹೋಗ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತದ ಅದು ಪಾರಿವಾಳ ಬಂದು. ಅದಕ್ಕಂತಾರ ಪಾರಿವಾಳಕ್ಕೆ, ನೀ ಬಂದಿದ್ದಿ ಮೆಸೇಜ್ ಮುಟ್ಟಿಸಿದ್ದಿ ನೀವು ಹೋಗಪ್ಪ, ನಾವು ಭಾಳ ಬ್ಯುಸಿ ಇದ್ದೀವಿ, ಯಾಕಂದ್ರೆ ಇಲ್ಲಿ ನಾ ಮೊಟ್ಟೆ ಇಡಬೇಕು, ಎಲ್ಲ ಕೋಳಿಗಳು ಮೊಟ್ಟೆ ಇಡ್ಲಾಗತ್ತವ, ಮೊಟ್ಟೆ ಇಟ್ಟು ಮತ್ತು ಸಣ್ಣ ಮರಿಗಳಾಗಿ ಹೊರಗೆ ಬರ್ಲಿಕ್ಕತ್ತವ, ಸಣ್ಣ ಮರಿ ಬಂದವಕ್ಕೆಲ್ಲ ನಾವು ಅಕ್ಕಿ ಕಾಳು ಹಾಕಬೇಕು, ನಾವೆಲ್ಲರೂ ಭಾಳ ಬ್ಯುಸಿ ಇದ್ದೀವಿ ಈಗ, ನಮ್ಗೆ ಆ ಒಂದು ಸಾಯೋ ಕೋಳಿಗೆ ಬಂದು ನೋಡೋಷ್ಟು ನಮ್ಗೆ ಯೋಗದಾನ ಇಲ್ಲ ಅನ್ನಂಗೆ ಮಾತಾಡ್ಬಿಡ್ತಾವ ಅವೆಲ್ಲ ಕೋಳಿಗಳು ಪಾರಿವಾಳಕ್ಕೆ. ಈ ರೀತಿ ಹೇಳ್ತಾವ, ಈ ರೀತಿ ಆನ್ಸರ್ ಕೊಡ್ತಾವ. ಆ ಪಾರಿವಾಳಕ್ಕೆ ಭಾಳ ಬೇಸರ ಆಗ್ಬಿಡ್ತದೆ, ಇದೇನಪ್ಪ ಏನು ಸಂಬಂಧ, ಏನು ಮಂದಿ, ಏನು ಮಕ್ಕಳು, ಏನು ಅಕ್ಕ, ಏನು ತಮ್ಮ, ಇದೇನದ ಹಿಂಗದಲ್ಲ, ಇಷ್ಟು ಪಕ್ಷಿಗಳು ಇವು ಒಂದು ಇದು ಬಿಟ್ಟಿರಲಕ್ಕ ಕೋಳಿ ಕಾಗೆ ಅಂತ ಅಂತಾರ, ಇದೇನು ಹಿಂಗದಲ್ಲ ನಂಗೆ ಆಗ್ಬಿಡ್ತದೆ ಅದಕ್ಕೆ ಪಾರಿವಾಳಕ್ಕೆ. ಅದು ಹಿಂಗೆ ಪಾಪ ಈಗ ಕೋಳಿ ಮುಂದೆ ಏನು ಹೇಳಬೇಕು, ಅಂದು ನಿಜ ಸ್ಥಿತಿ ಹೇಳಬೇಕಿರ್ತದೆ, ಯಾಕಂದ್ರೆ ಅದು ಮೆಸೆಂಜರ್ ಇರ್ತದೆ, ಸುಳ್ಳು ಮೆಸೇಜ್ ಕೊಡ್ಲಿಕ್ಕೆ ಬರೋಂಗಿಲ್ಲ ಪಾರಿವಾಳಕ್ಕೆ, ಇದ್ದಂಗೆ ಹೇಳಬೇಕು. ಅದು ಪಾರಿವಾಳದ ಅದೊಂದು ಇದು ಯಾವಾಗಲಿಂದ ಲೋಕಾರೂಢಿ, ಬರೀ ಮೆಸೇಜ್ ಮುಟ್ಸೋದು ಸುಳ್ಳು ಖರೆ ಅವೆಲ್ಲ ಚೇಂಜ್ ಮಾಡಲಿಕ್ಕಿಲ್ಲ ಅದು. ಅಷ್ಟೇ ಬಂದು ಹಿಂಗೆ ಅಂದ್ರೆ ನೋಡು ಅವರಿಗೆಲ್ಲ ಇಷ್ಟು ಬಿಜಿ ಇದ್ದಾರಂತ, ನಿಂದು ಸ್ಥಿತಿಗತಿ ನೋಡಿ ನಿನ್ನ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲಂತ, ಹೆಂಗೀಗ ಹಿಂಗೆ ಅಂದ್ಬಿಟ್ರೆ ನನ್ನ ಮುಖಕ್ಕೆ ಹೊಡೆದಂಗೆ ಅಂತ ಹೇಳಿಬಿಡ್ತದೆ ಪಾಪ ಪಾರಿವಾಳ. ಅದು ಕೋಳಿ ಇದೇ ಕರುಗಳಾಗ 2-3 ದಿವಸ ಇತ್ತೋ ಬಿಡ್ತೋ, ಊಟ ತಿಂಡಿ ಎಲ್ಲ ಬಿಟ್ಟು ಅದು ಹಾವಿನ ವಿಷಯಕ್ಕೆ ಸಾಯಲಿಲ್ಲ, ಮನೆಯವರ ಬಗದ ಅನ್ಯಾಯಕ್ಕೆ, ಸಂಬಂಧಿಕರ ಅಂತ ಅನಿಸ್ಕೊಂಡವ್ರು ಬಗದ ಅನ್ಯಾಯಕ್ಕೆ ಅವ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಮಾನಸಿಕ ಹಿಂಸೆ ಪಟ್ಟು ಸತ್ತೋಗ್ಬಿಡ್ತದೆ ಕೋಳಿ. ಸತ್ತೋಗ್ಬಿಡ್ತದ. ಪಾರಿವಾಳಕ್ಕೆ ಏನು ಅನ್ನಿಸ್ಬಿಡ್ತದ, ಅಯ್ಯೋ ಸತ್ತೇ ಹೋಯ್ತಲ್ಲಪ್ಪ ಇದು ಕೋಳಿ, ಈಗ ನೋಡೋಣ ಇದೊಂದು ನಾ ಮೆಸೇಜ್ ಮುಟ್ಟಿಸೋದು, ಸತ್ತದ್ದು ಹುಟ್ಟದ್ದು ಇಂಥ ಖುಷಿದು ಎಲ್ಲ ಮೆಸೇಜ್ ನಾ ಮುಟ್ಟಿಸೋದು ನನ್ನ ಧರ್ಮ ಅದ, ಇದನ್ನು ಹೋಗಿ ನಾ ಮುಟ್ಟಿಸ್ತೀನಿ ಆ ಕೋಳಿಗಳಿಗೆ ಅಂತ ಏನು ಮಾಡ್ತದ, ಹೋಗಿ ಮತ್ತು ಆ ಊರನ್ನೋರಿಗೆ ಹಿಂಗಿಂಗೆ ನಿಮ್ಮ ತಂಗಿ ಏನೋ ಕೋಳಿ ಇತ್ತಲ್ಲ ಅದು ಸತ್ತೋಯ್ತು ಅಂತ ಒಂದೇ ಮಾತು ಹೇಳ್ತದೆ ಅದು. ಹೇಳಿ ಅದೇನು ನೀವು ಬರೀನೂ ಅನ್ನಂಗಿಲ್ಲ, ನೀವು ಬಿಡ್ರಿನೂ ಅನ್ನಂಗಿಲ್ಲ, ಬಂದು ಲಾಸ್ಟಿಂದ ಕೆಲಸ ಮಾಡ್ತೀರೇನಂತ ಆ ರೀತಿ ಅಂತ ಏನು ರಿಕ್ವೆಸ್ಟ್ ಮಾಡ್ಕೊಳಂಗಿಲ್ಲ ಅದು ಪಾರಿವಾಳ. ಅಷ್ಟು ಹೇಳಿ ಹಾರಿ ಹೋಗಿ ಬಂದುಬಿಡ್ತದೆ, ಮತ್ತು ಆ ಕೋಳಿ ಹತ್ತಿರನೇ ಕುಂತಿರ್ತದೆ, ಬಂದು ಸತ್ತೋಗಿರೋ ಕೋಳಿ ಇರ್ತದಲ್ಲ ಅದ್ರ ಹತ್ತಿರನೇ ಕುಂತಿರ್ತದೆ. ಅದು ಹಿಂಗೆ ಬಂದು ಕುಂದ್ರಷ್ಟಿಗೆ ಅಷ್ಟು ಕೋಳಿಗಳು ದಿಂಡು ಎಲ್ಲ ಇದ್ದು, ಆ ಊರದ ಕೋಳಿ ಅಲ್ಲ ಬೇರೆ ಊರದ ಕೋಳಿಗಳು ಆವು ಇವು ಎಲ್ಲ ಬಂದು ಅದ್ರ ಮುಂದೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಯಾವುದಕ್ಕೆ ಆ ಸತ್ತಿರ್ತದ ಕೋಳಿ ಅದ್ರ ಮುಂದೆ ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾವೆ. ಈ ಪಾರಿವಾಳಗೆ ಸಿಟ್ಟು ಬಂದಿರ್ತದಪ್ಪ, ಸಿಟ್ಟು ಬರ್ನ ಏನಂತದ ಪಾರಿವಾಳ, ನಾ ನಿಮಗೆ ಅದು ಕೋಳಿ ಚಲೋ ಇತ್ತು ಅಂದಾಗ ಬಂದು ಮಾತಾಡ್ಸ್ಲಿಲ್ಲ, ಅದಕ್ಕೆ ಆರಾಮಿಲ್ಲ ನೋಡ್ರಿ ಅಂತಂದಾಗ ಬಂದು ಮಾತಾಡ್ಸ್ಲಿಲ್ಲ, ಅದು ಸಾಯೋ ಸ್ಥಿತಿ ಒಳಗದ ನಿಮಗೆ ನೋಡ್ಬೇಕಂತಂತದ ಅಂತ ನಾ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಬಂದು ಅವಾಗ ಬಂದು ಮಾತಾಡಲಿಲ್ಲ, ಈಗೇನು ಬಂದ್ರಿ ನೀವು, ಅದು ಸತ್ಯ ಹೋಗ್ಯದ, ಈಗ ಅದಕ್ಕೆ ನೀವು ಬಂದದ್ದು ಗೊತ್ತಾಗ್ತದ ಬಿಟ್ಟದ್ದು ಗೊತ್ತಾಗ್ತದ ಅಂತ ಹೇಳ್ತಂತ ಪಾರಿವಾಳ. ಇದು ಒಂದು ಕೋಳಿ ಪಾರಿವಾಳ ಕತೆ ಇರ್ಬೋದು, ನಮ್ಮ ಜೀವನಕ್ಕೆ ಎಷ್ಟು ಅಪ್ಲಿಕೇಬಲ್ ಆಗ್ತಂದ್ರೆ 100% ಅಪ್ಲಿಕೇಬಲ್ ಅದು. ಈಗ ನಾವೇನೇ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಚಂದ ಇರ್ತಿರ್ತೀವಿ, ಚಲೋ ಇದ್ದಾಗ ಎಲ್ಲರೂ ಇರ್ತೀವಿ, ಏನೋ ಅನಾರೋಗ್ಯ ಆಯಿತು, ಏನೋ ಆರಾಮ ತಪ್ಪಿತು, ನಮಗೆ ಏನೋ ಆಯಿತು, ಅಥವಾ ಫಾರಿನ್ನಾಗಿರೋ ಮಕ್ಕಳು ನಮಗೆ ಬಂದು ನೋಡಲ್ಲ ಆ ಸ್ಥಿತಿ ಬಂತು,
ನಾವೆಲ್ಲ ಎಷ್ಟು ಜಂಬ ಕೊಟ್ಕೋತೀವಿ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಾಯಿ, ನನ್ನ ತಂದೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನ ಮೊಮ್ಮಗ, ನನ್ನ ಮೊಮ್ಮಗಳು, ಈ ರೀತಿ ಎಲ್ಲ ಜಂಬ ಕೊಚ್ಕೋತಾ ಇರ್ತೀವಿ. ಅವ್ರಿಗೆ ಎಲ್ಲ ಗೊತ್ತಿರ್ತದೆ. ಎಲ್ಲ ಗೊತ್ತಿರ್ತದೆ ಇನ್ ದ ಸೆನ್ಸ್ ಏನು ನಮ್ಮ ಜೀವನದೊಳಗೆ ಏನೇನು ನಡೀತಿರ್ತದ ಅನ್ನೋದೆಲ್ಲ ಗೊತ್ತಿರ್ತದೆ. ಹೆಂಗೆ ಕೋಳಿ ಜೀವನ ಒಳಗೆ ಏನು ನಡೀತದೆ ಅಂತೇಳಿ ಅವ್ರಿಗೆ ಮೂರನೇ ವ್ಯಕ್ತಿಯಿಂದನೇ ತಿಳಿತಲ್ಲ, ಹಾಗೆ ನಮ್ಮ ಜೀವನದಾಗ ಈಗಾರ ಮೊಬೈಲ್ ಫೋನ್ಗಳವ, ವಿಡಿಯೋ ಕಾಲ್ಗಳವ, ಎಲ್ಲವ. ನಮ್ಮ ಜೀವನದೊಳಗೆ ನಮ್ದು ಅನಾರೋಗ್ಯಗಳಾಗಲಿ, ನಮ್ದು ಬೇಜಾರಾಗಲಿ, ನಮ್ದು ಏನೋ ಜೀವಕ್ಕೆ ಬಂದ ಕುತ್ತಾಗಲಿ, ಇವೆಲ್ಲ ನಮ್ಮವರೇ ಅಂತ ಯಾರು ಅನ್ಸ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಗೊತ್ತಿರ್ತದೆ. ಬಟ್ ಅವ್ರು ಏನು ಮಾಡ್ತಾರೆ, ತಮ್ಮದೇ ಆದಂಥ ಜೀವನ ಒಳಗೆ ಬ್ಯುಸಿ ಆಗಿಬಿಡ್ತಾರೆ. ಬ್ಯುಸಿಯಾಗಿ ಅಸಡ್ಡೆ ಮಾಡಿ ಜೀವಕ್ಕೂ ಬೆಲೆ ಕೊಡೋಂಗಿಲ್ಲ. ಅವ್ರು ಕಳೆದಂಥ ಮೊಮೆಂಟ್ಗಳು, ಅವ್ರದ್ದು ಇದಂಥ ಜೀವನ, ಅವ್ರು ಶೇರ್ ಮಾಡಿದಂಥ ಇವೆಲ್ಲ ಬಿಡ್ತಾರೆ. ತಮ್ಮದು ತಾವು ಜೀವನ, ತಮ್ಮದು ತಾವು ಇದ್ರೊಳಗೆ ಬ್ಯುಸಿ ಆಗಿಬಿಡ್ತಾರೆ. ಹಂಗೆ ಲೈಫ್ ಒಳಗೆ ಪಕ್ಷಿಗಳು, ಪ್ರಾಣಿಗಳದ್ದು ಒಂದು ಕತೆ ಮೂಲಕ ನಾ ಹೇಳ್ಬೇಕಂತೀನಿ. ಆರಾಮ ಇರ್ಲಾರ್ದಾಗ ನೋಡಿದಂಥ ಮಕ್ಕಳು ಅವೇ ನಿಜವಾದ ಮಕ್ಕಳು. ನಮಗೇನೋ ಕೆಟ್ಟದ್ದು ಬಂದದಪ್ಪ ಸಮಯ, ಈಗ ನಮ್ಮದು ಒಳ್ಳೆಯ ಸಮಯ ಇಲ್ಲ, ನಮ್ಮ ಮಕ್ಕಳಾಗಲಿ, ನಮ್ಮ ಗಂಡಾಗಲಿ, ನನ್ನ ಹೆಂಡತಿ ಆಗಲಿ, ನನ್ನ ಮಕ್ಕಳಾಗಲಿ, ನಮ್ಮ ತಾಯಿ ಆಗಲಿ, ನಮ್ಮ ತಂದೆ ಆಗಲಿ, ಬಂಧು ಬಳಗದವ್ರು ನಮ್ಮ ಜೊತೆಗೆ ಯಾರು ನಿಂತಾರಲ್ಲ ಅವರೇ ನಿಜವಾದ ಬಂಧು ಬಳಗ, ರಕ್ತ ಸಂಬಂಧಿಗಳು. ನಾವು ಅವ್ರ ಸಲುವಾಗಿ ಹಾತೊರಿಬೇಕು. ಅವಾಗೇ ಬರೋದು ಮುಖ್ಯ ಇರ್ತದೆ. ಈಗ ಸತ್ತಾಗ ನೋಡ್ರಿ ಫಾರಿನ್ ಕಂಟ್ರಿಗೆ ಫೋನ್ ಮಾಡಿ ಕರೆಸ್ತಾರೆ ಮಕ್ಕಳಿಗೆ. ಯಾಕೆ? ಅವ್ರು ಇದ್ದಾಗೆ ಅವರು ತಾಯಿ ತಂದೆ ಮೌಲ್ಯ ಬಿದ್ದಾಗ ಅವ್ರು ಬಂದು ನೋಡಿರಂಗಿಲ್ಲ. ಅವ್ರು ಅಂದರೂ ಬರ್ತಾರ, ಫಾರಿನ್ ಕಂಟ್ರಿಗೆ ಹೋದವರು ಬರ್ತಾರಲ್ಲ, ಅಷ್ಟು ಅದೊಂದು ಏನು ದೊಡ್ಡ ಬಾರಿ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮಾಡಿಟ್ಟ ಆಸ್ತಿ ಬರ್ತದೆ ಅನ್ನೋ ಸಲ ಬರ್ತಾರೆ. ಅವ್ರು ಮತ್ತೆ ಅದಕ್ಕೆ ಬರೋಂಗಿಲ್ಲ. ಈ ತಂದೆ ತಾಯಿಗಳು ಕೊಚ್ಕೊಳ್ಳೋದು ಹೆಂಗೆ, ನನ್ನ ಮಗ ಫಾರಿನ್ ಹೋಗಿ, ನನ್ನ ಮಗ ದೊಡ್ಡ ನೌಕರಿ ಮಾಡ್ತಾನೆ, ನನ್ನ ಮಗಳು ದೊಡ್ಡ ನೌಕರಿ ಮಾಡ್ತಾಳೆ, ನನ್ನ ಮಗ ದೊಡ್ಡ ಡಾಕ್ಟರ್ ಇದ್ದಾನೆ, ಇಂಥ ದಿಮಾಕ್ನಾಗೆ ಹೋತದ ಕರೆ ತಾಯಿ ತಂದಿದ್ದು. ಅವ್ರು ಬಿದ್ದಾಗ ಯಾರು ಬಂದು ನೋಡಿದ್ರು ಅವ್ರಿಗೆ ಬೇಕು ಮಕ್ಕಳು ಅನ್ನೋ ಸಮಯಕ್ಕೆ ಯಾವ ಮಕ್ಕಳು ಬಂದು ಅವ್ರ ಜೊತೆಗೆ ಇರ್ತಾರ, ಆ ಬಗ್ಗೆ ವಿಚಾರ ಮಾಡೋಂಗಿಲ್ಲ. ಈಗಿನ ತಾಯಿ ತಂದೆಗಳಂತಾರೆ ಅವ್ರಿಗೆ ಏನಾಗ್ಯದ ಗೊತ್ತಿಲ್ಲ. ಬರೀ ಇದ್ರೊಳಗಿನ ಅವರು ಹಿಂದಿನ ಕಾಲದವ್ರು ಏನು ಮಾಡ್ತಿದ್ರು, ಮಕ್ಕಳಿಗೆ ಒಂದು ಹಕ್ಕಿನಿಂದ, ಒಂದು ಅಧಿಕಾರದಿಂದ, ಮಗನೇ ನೀನು ನನಗೆ ಮಾಡಲೇಬೇಕು ಅನ್ನೋ ಒಂದು ಇದರ್ಲಿಂದಲೇ ಅವ್ರು ಮಾಡಿಸ್ಕೊತಿದ್ರು. ಮೊಮ್ಮಕ್ಕಳು ಮಾಡ್ಯಾರ. ಅವಾಗೆಲ್ಲ ಮೊಮ್ಮಕ್ಕಳು ಸಹ ಅಜ್ಜ ಅಜ್ಜಿದು ಸೇವಾ ಮಾಡ್ಯಾರ. ಅದು ಒಂದು ಬಂಧು ಬಾಂಧವ್ಯ ಸಂಬಂಧ, ಇವುಗಳಿಗೆಲ್ಲ ಬೆಲೆ. ಈಗಿಂದ ಏನದ, ಫಾರಿನ್ ಕಂಟ್ರಿ ಒಳಗೆ ಸತ್ತಾಗ ಬರ್ತಾರೆ ಮಕ್ಕಳು. ಫಾರಿನ್ ಕಂಟ್ರಿ ಒಳಗೆ ಇದ್ದವರು ಫ್ಲೈಟ್ಲಿಂದ ಇದ್ದಾಗ ಯಾರೂ ಬಂದು ನೋಡೋಂಗಿಲ್ಲ. ಇದ್ದಾಗ ಅಂದ್ರೆ ಏನೆಲ್ಲ ಬೇಕೇ ಆಗಿರ್ತದೆ, ನಮ್ಮವರು ಅನ್ನೋರು ನಮ್ಮ ಜೊತೆಗೆ ಇರಲೇಬೇಕಾದಂಥ ಸಂದರ್ಭ ಇರ್ತದೆ. ನಮಗೇನೆಲ್ಲ ಹೆಚ್ಚಾಗ್ತದೆ ಜೀವಕ್ಕಿಂತ, ನೌಕರಿ ಹೆಚ್ಚಾಗ್ತದೆ, ಸ್ಯಾಲ್ರಿ ಹೆಚ್ಚಾಗಿಬಿಡ್ತದೆ, ನಮ್ಮದೇ ಆದಂಥ ಜೀವನ ಶೈಲಿ ಹೆಚ್ಚಾಗಿಬಿಡ್ತದೆ, ಮತ್ತು ಸಮಾಜ ಹೆಚ್ಚಾಗಿಬಿಡ್ತದೆ, ನಮ್ಮ ಗುರಿಗಳು, ನಮ್ಮದು ಎಲ್ಲ ಹೆಚ್ಚಾಗಿಬಿಡ್ತಾವ. ಸಂಬಂಧಗಳಿಗೆ, ಜೀವಕ್ಕೆ, ನಮ್ಮವ್ರು ಅನ್ಸ್ಕೊಂಡವ್ರಿಗೆ ನಾವು ಬೆಲೆ ಕೊಡೋಂಗಿಲ್ಲ. ಇದು ಒಂದು ಸಣ್ಣ ಎಕ್ಸಾಂಪಲ್. ಮತ್ತು ಈಗಿನ ಕಾಲನೂ ಹೆಂಗಾಗ್ಬಿಟ್ಟದ ಅಂತಂದ್ರೆ, ಯಾರು ಚಲೋ ಮಕ್ಕಳಿಗೆ ಚಲೋ ಮಕ್ಕಳು ಇರ್ತಾವ, ತಾಯಿ ತಂದೆ ಸಲುವಾಗಿ, ಅಣ್ಣ ತಮ್ಮ ಸಲುವಾಗಿ, ಅಕ್ಕ ತಂಗಿ ಸಲುವಾಗಿ ಏನನ್ನ ಶ್ರಮ ಪಡ್ತಿರ್ತಾರೆ, ಏನನ್ನ ಹಾತಿರ್ತಿರ್ತಾರೆ, ಏನೋ ತಮ್ಮ ಜೀವನ ವಿನಿಯೋಗಿಸ್ತಿರ್ತಾರೆ, ಅಂಥ ಮಕ್ಕಳಿಗೆ ಸೇರಲ್ಲ ಇವತ್ತು ನಾಳೆ ಮಂದಿ. ಹಿಂಗೆ ಆಗ್ಯದ. ಎಂಥ ಮಕ್ಕಳು ಸೇರ್ತಾವೆ, ಇವ್ರಿಗೆ ಇಬ್ಬರು ಮಕ್ಕಳಿಗೆ ತಾಯಿ ತಂದೆ ಮೇಲೆ ಬಿಟ್ಟು ಹೋಗಿರ್ತಾರಲ್ಲ, ಇವ್ರ ಬಗ್ಗೆ ಏನು ಚಿಂತೆ ಇಲ್ಲ, ಇವ್ರ ಜೀವನ ಹಾಳಾಗಿ ಹೋಗ್ಲಿ ಕೇರೆ ಮಾಡೋಂಗಿಲ್ಲ ಅವ್ರ ತಾಯಿ ತಂದೆಗಳು. ಯಾರ್ದು ಮಾಡ್ತಾರೆ ಮತ್ತು, ನನ್ನ ಮಗ ಫಾರಿನ್ ಹೋಗ್ಯಾನ ನೋಡು, ನನ್ನ ಮಗಳು ಇಂಜಿನಿಯರ್ ಹೇಳ ನೋಡು, ನನ್ನ ಮಗ ಅಲ್ಲಿ ಹೋಗ್ಯಾನ ನೋಡು, ಅವ್ರು ಹೆಂಗೆ ಇರ್ತಾರೋ ಏನೋ, ಇಲ್ಲಿಂದ ಅವ್ರಿಗೆ ವಿಡಿಯೋ ಕಾಲ್ ಮಾಡೋದು, ಅವ್ರ ಯೋಗಕ್ಷೇಮ ವಿಚಾರಿಸೋದು. ಇಲ್ಲೇ ನಿನ್ನ ಸಲುವಾಗಿ ಜೀವತೆದಂಥ ಒಂದು ಜೀವಿ ಇರ್ತದೆ ನಿನ್ನ ಜೊತೆಗೆ. ಅದರ ಅದರ ಆಗು ಹೋಗು, ಅದಕ್ಕೆ ಬೇಕು ಬೇಡಗಳು ಕೇಳೋಷ್ಟು ನಿಮ್ಗೆ ವ್ಯವಧಾನ ಇರೋಂಗಿಲ್ಲ. ಈಗಿನ ಕಾಲದ ಇದೇ ಒಂಥರ ಕಾಮನ್ ಅಂತ ಅಂದ್ಕೊಂಡ್ರೆ, ಇದು ಕಾಮನ್ ಅಲ್ಲ, ಅಬ್ನಾರ್ಮಲ್ ಇದೆಲ್ಲ. ಈ ರೀತಿ ಇರೋದು ಸಮಾಜಕ್ಕೆ ಭಾಳ ಘಾತಕ, ಇವೆಲ್ಲ ಒಳ್ಳೆಯವಲ್ಲ ಇವು. ಹಂಗೆ ಈಗಿಂದು ಜೀವನ ಶೈಲಿ, ಈಗಿಂದು ವಿಚಾರ ದಾಟಿ ಎಲ್ಲ ಅಲ್ಲಿ ತನಕ ಬಂದು ನಿಂತು. ಹಂಗೆ ಇರಂಗಿಲ್ಲ ಇವೆಲ್ಲ. ಅವಾಗೆಲ್ಲ ಹೆಂಗಿತ್ತು, ಅಜ್ಜ ಮಗ ಮೊಮ್ಮಗ, ಮಗ ನೋಡ್ಲಿಕ್ಕಿಲ್ಲ ಮೊಮ್ಮಗ ನೋಡ್ತಾನೆ ಅನ್ನೋ ಒಂದು ಧೈರ್ಯ ಮೇಲೆ ಮುದುಕರು ಓಡಾಡ್ತಿದ್ರು. ಅವಾಗೆಲ್ಲ ಕಟ್ಗೆ ಬಿಡ್ತಿರು, ಮೊಮ್ಮಗನಿಗೆ ಕರ್ಕೊಂಡು ಓಡಾಡ್ತಿದ್ರು. ವೃದ್ಧಾಶ್ರಮ ಆಗಲಿ, ಅನಾಥಾಶ್ರಮ ಆಗಲಿ, ಓಲ್ಡ್ ಏಜ್ ಅಪಾರ್ಟ್ಮೆಂಟ್ಗಳಾಗಲಿ, ದೊಡ್ಡ ದವಾಖಾನೆಗಳಾಗಲಿ ಏನು ಇರ್ತಿದ್ದಿಲ್ಲ. ಮಕ್ಕಳು ಮೊಮ್ಮಕ್ಕಳು ದೊಡ್ಡ ಡಾಕ್ಟರ್ಗಳು ಇರ್ತಿದ್ರು. ಅವ್ರಿಗೆ ಈ ಒಂದೊಂದು ಹಾರ್ಟ್ ಬೀಟ್ ತಿಳ್ಕೊಂಡು, ನನ್ನ ಅಜ್ಜಗೆ ಏನಾಗ್ಲತ್ತ, ನನ್ನ ತಂದೆಗೆ ಏನಾಗ್ಲತ್ತದ, ಯಾವ ಟ್ಯಾಬ್ಲೆಟ್ ಕೊಡಬೇಕು, ಅವರಿಗೆ ಟ್ಯಾಬ್ಲೆಟ್ನ ಬೇಡ, ಬರೀ ನೀರು ಕೊಟ್ಟು ಸಮಾಧಾನ ಹೇಳಿದ್ರೆ ಸಾಕು, ಅವ್ರ ಮನಸ್ಸಿಗೇನೋ ವ್ಯತ್ಯಾಸ ಆಗ್ಯದ ಅಂತ ಅವರು ಉಸಿರು ಆಡೋದು ತಿಳ್ಕೊಂಡು ಅವ್ರಿಗೆ ಸ್ಪಂದಿಸ್ತಿದ್ದರು. ಆವಾಗ ಯಾವ ದೊಡ್ಡ ಡಾಕ್ಟರ್ಗಳು ಬೇಕಾಗ್ತಿರ್ಲಿಲ್ಲ. ಈಗಿನ ಕಾಲಕ್ಕೆಲ್ಲ ಬೇಕಾಗದು ಇವೆಲ್ಲ. ಈಗಿನ ಕಾಲಕ್ಕಂದ್ರೆ ಇವೆಲ್ಲ ಶೋ ಆಫಿಗೆ ನಿಂತು ಜೀವದ ಹಂಗೆ ತರೋದು, ನನ್ನ ಮಗ ಶಾಣೆ, ನಿನ್ನ ಮಗ ಶಾಣೆ, ನಾ ಶಾಣೆ, ನೀ ಶಾಣೆ, ಮಕ್ಕಳು ಜೀವಕ್ಕೆ ನಮ್ಮದು ಆಯಿತು ಹೋಯಿತು, ಬರಲಿ ಹೋಗಲಿ, ಯಾಕೆ ಬೇಕು?
ನಮಗೆ ಸಂಬಂಧಿಕರು ಬೇಕು. ಅದು ಹೆಂಗೆ ಕೋಳಿ ಹಾವಿನ ವಿಷ ಏರಿ ಸಾಯ್ಲಿಲ್ಲ, ಅದು ಎದಕ್ಕೆ ಸಾಯ್ತದೋ ತನ್ನವರೇ ಆದಂಥವ್ರು ಅದಕ್ಕೆ ಆಗಲಿಲ್ಲಲ್ಲ ಅಂತ ಹೇಳ್ಕೆಸಿಂದು ಸತ್ತು ಹೋಯ್ತದು. ಆಮೇಲೆ ಬಂದರು ತನ್ನವ್ರು ಎದಕ್ಕೆ ಬಂತು ಆಮೇಲೆ ಬಂದರೆ ಹತ್ತು ಕರೆದು ಏನು ಕೇಳ್ತದ. ಅದಕ್ಕೆ ಯಾರು ನೀವು ಎಷ್ಟೊಂದು ಸಂಬಂಧಿಕರು ಏನೆಲ್ಲ ಬಡಬಾರ್ದು ಪಡ್ತಿರ್ತಾರೆ ನಿಮ್ಮವರೇ ಆದಂಥವ್ರು, ಎಷ್ಟಾಗ್ತದೆ ಅಷ್ಟು ನಿಮ್ಮ ಜೀವಕ್ಕೆ ನಾವು 100% ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಾಡೂ ಬಾರ್ದು ಆಗಲ್ಲ. ಎಷ್ಟಾಗ್ತದೆ ಅಷ್ಟು ಒಂದೇ ಸಲ ಹೋಗಿ ಮಾತಾಡ್ಸ್ಲಿಕ್ಕಾಗ್ತದ. ಅವ್ರಿಗೆ ಇರಲಿ ಬಿಡು ಎಲ್ಲರಿಗೆ ಬರ್ತಾವೆ ಜೀವಕ್ಕೆ, ನೀವು ಕೂಗಬೇಡ್ರಿ ಅಂತ ಒಂದು ಧೈರ್ಯ, ಇಂಥದ್ದು ಸಮಯದಾಗ ನಾವು ಇದ್ದೀವಿ ಅಂತ ಅನ್ನೋದೊಂದು ಧೈರ್ಯ, ಇವೆಲ್ಲ ಹೇಳೋದು ಮನುಷ್ಯತ್ವ, ಮಾನವೀಯತೆ, ಇವೆಲ್ಲ ಹ್ಯುಮ್ಯಾನಿಟಿ ಅಂತಾರೆ ಇದಕ್ಕೆಲ್ಲ. ಇಂಥವೇ ಬಿಟ್ಟಿವಿ ಅಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಕೂಡು ಕುಟುಂಬದೊಳಗೆ ಹುಟ್ಟಿ ಒಳ್ಳೆಯವ್ರ ಹೊಟ್ಟೆಯೊಳಗೆ ಹುಟ್ಟಿ ನಾವು ಎಷ್ಟೆಲ್ಲ ನಮ್ಗೆ ಒಳ್ಳೆ ಗುಣಗಳು ಬಿತ್ತಿ ಬೆಳೆದ ತಂದೆ ತಾಯಿಯವರ ಮಡಿಲಲ್ಲಿ ಹುಟ್ಟಿ ನಾವು ಮಾಡೋದೇನದ, ನಾವು ನಮ್ದು ಎಷ್ಟೇ ಆಗಲಿ ಜೀವನದೊಳಗೆ ಒಂದು ಸ್ವಲ್ಪನ ನಮ್ಗೆ ಒಂದು ರಿಗ್ರೆಟ್ ಇರಬಾರ್ದು. ಏನೋಪ್ಪ ನನ್ನ ಕೈಲಿಂದ ಒಂದು ಸರಣಿ ಒಂದು 50%, ಒಂದು 25%, ಒಂದು 10% ನನ್ನ ಕರ್ತವ್ಯ ಮಾಡಿ. ಬರೀ ಹಕ್ಕು ಚಲಾಯಿಸ್ಲಕ್ಕೆ ಮಕ್ಕಳಾಗಲಿ, ಹಕ್ಕು ಚಲಾಯಿಸ್ಲಕ್ಕೆ ತಾಯಿ ತಂದೆ ಆಗಲಿ ಇಲ್ಲ, ನಮ್ಮದೇ ಆದಂಥ ಕರ್ತವ್ಯಗಳವ. ಮಗಂದೇ ಒಂದು ಕರ್ತವ್ಯ ಅದ, ಮಗಳದೇ ಒಂದು ಕರ್ತವ್ಯ ಅದ, ತಾಯಿದೇ ಒಂದು ಕರ್ತವ್ಯ ಅದ, ತಂದೆದೇ ಒಂದು ಕರ್ತವ್ಯ ಅದ. ಒಂದು ಕುಟುಂಬ ಅಂತಂದಾಗ ಪ್ರತಿಯೊಬ್ಬರು ನಾಯಿ ನರಿ ಬೆಕ್ಕು ಸಹ ಅವುಗಳ ಕರ್ತವ್ಯ ಮಾಡ್ತಿದ್ವು ಅವಾಗಿನ ಕಾಲಕ್ಕೆ. ಒಂದು ಕುಟುಂಬದಾಗ ದನ ಕರುಗಳು ಅವುಗಳದೇ ಆದ ಕೊಡುಗೆಗಳು ಕೊಟ್ಟು ಹೋಗ್ಯಾವ. ಹಂಗೆ ನಾವು ಮಕ್ಕಳಾಗಿ ಹುಟ್ಟಿ ನಮ್ಮ ಕುಟುಂಬಕ್ಕೆ ನಾವು ಏನೇ ಆಗಲಿ ಅದು ನೀವು ದುಡ್ದೇ ತಂದು ಹಾಕಬೇಕು, ರೊಕ್ಕನೇ ಗಳಿಸ್ಕೊಡ್ಬೇಕು ಅಂತಲ್ಲ, ನಿಮ್ಮದೇ ಆದಂಥ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಇದ್ದಾಗ ನೀವು ಇರಲೇಬೇಕಾಗಿರ್ತದೆ. ಅಂಥ ಕಾಲದೊಳಗೆ ನಿಮ್ಮ ಕೈಲಿ ಆಯ್ತಂದರೆ ಇರ್ರಿ. ಇದು ಯಾಕಂದರೆ ಇದು ಏನು ಹಂಗೆ ಕೋಳಿದ ಕತೆ ಹೇಳಿದಷ್ಟು ಈಸಿ ಇಲ್ಲ. ಆವಾಗ ರಿಗ್ರೆಟ್ ಇರ್ತದಲ್ಲ ಆಮೇಲೆ ಅವರು ನಮಗೆ ಬೇಕಾದವ್ರು ನಾವು ಇರಲಾರ್ದ ಟೈಮ್ನಾಗ ನಾವು ಊಹಿಸ್ಕೋಬಾರ್ದು. ಆವಾಗ ಹೆಂಗಿರ್ತದೆ ಅದು ಸಮಯ ಅಂತಂದರೆ ಭಾಳ ಕೆಟ್ಟದಿರ್ತದೆ ಅದು. ಆಮೇಲೆ ಅದು ಈ ಜನ್ಮಕ್ಕೆ ಅದು ನಮಗೆ ನಾವೇ ಕ್ಷಮಿಸ್ಕೊಳಕ್ಕೆ ಆಗ್ಲಾರ್ದಷ್ಟು ಮಟ್ಟಕ್ಕೆ ಬಂದುಬಿಟ್ಟಿರ್ತೀವಿ. ಹಂಗಾಗ್ತಾವೆ ಅವೆಲ್ಲ. ಅದಕ್ಕೆ ನಂದು ಇಷ್ಟೇ, ನಮ್ಮ ಕೈಲಿ ಆಗ್ತದೆ, ಆಗಿಲ್ಲ ಅಂದರೆ ಬಿಟ್ಬಿಡೋಣ ಅಂತ. ಭಾಳ 100% ಮ್ಯಾಕ್ಸಿಮಮ್ ಟ್ರೈ ಮಾಡ್ದೇವು ಅಂದ್ರೂ ಆಗಲಿಲ್ಲ ಅಂದರೆ ಬಿಟ್ಬಿಡೋಣ. ಆಗ್ತಿತ್ತು ಅಂದರೆ ಹೋರಾಡೋಣ, ಆಗ್ತಿತ್ತಂದರೆ ಸ್ಪಂದಿಸೋಣ, ಆಗ್ತಿತ್ತಂದರೆ ಅವ್ರ ಜೊತೆ ಕೈಗೂಡಿಸೋಣ. ಇಷ್ಟೇ ನಂದು ಅಷ್ಟೇ. ಇವತ್ತಿನ ಕಥೆದು ಮಾರಲ್ ಇಷ್ಟೇ, ಕೋಳಿಗಳ ಮುಖಾಂತರ ಹೇಳಕ್ಕೆ ಬಂದೆ ನಿಮ್ಗಷ್ಟೇ. ಥ್ಯಾಂಕ್ ಯು ಸೋ ಮಚ್.